ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಆದಷ್ಟು ನ್ಯಾಚುರಲ್ಲಾಗಿ ಬ್ಲಾಗ್ನ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಎಡಿಟಿಂಗ್ ಎಲ್ಲ ಅಷ್ಟು ಇನ್ನೂ ನಾನು ಮಾಡಿಲ್ಲ. ನೋಡ್ತಾ ಇದ್ದೀರಲ್ಲ, ನಾನು ಅಮ್ಮನ ಮನೇಲಿ ಇರೋದ್ರಿಂದ ನಿನ್ನೆ ನೈಟು ಬ್ಯಾಂಗ್ಳೂರಿಂದ ಬಂದು ಅಮ್ಮನ ಮನೆ ತುಮಕೂರಲ್ಲಿರೋದ್ರಿಂದ ನಾವು ಹುಟ್ಟಿದ್ದಿರೋದಲ್ಲ ಆ ಊರಿಂದನೇ ಜಾತ್ರೆ ಇರೋ ಕಾರಣ ನಾವು ನಿನ್ನೆ ನೈಟ್ ಬಂದು ನೋಡ್ತಾ ಇದ್ದೀರಲ್ಲ, ನಾನು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಮಾರ್ನಿಂಗ್ ಪಾಪು ಎದ್ದೊಳಕ್ಕಿಂತ ಮುಂಚೆ ಅಂತ ಹೇಳಿ ನಾನೇ ಫಸ್ಟು ಸ್ನಾನ ಮಾಡಿಕೊಂಡು ಬಂದೆ. ಆದಷ್ಟು ನಾನು ಏನೇ ಫಂಕ್ಷನ್ ಇಲ್ಲಿ ಆದಷ್ಟು ನ್ಯಾಚುರಲ್ಲಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ನಾನು ಅಂತ. ನಾನು ಮೇಕಪ್ ಐಟಮ್ಸ್ ಎಲ್ಲ ಯೂಸ್ ಮಾಡೋದು ಅಷ್ಟೊಂದೆಲ್ಲ ನನಗೆ ಅಷ್ಟು ಯೂಸ್ ಆಗೋಲ್ಲ. ತೀರಾ ಏನಾದರೂ ರಿಸೆಪ್ಷನ್ನು ಬೇರೆ ಯಾವ್ದಾನ ಫಂಕ್ಷನ್ ಇದ್ದರೆ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಹಾಗೆ ನಾನು ರೆಡಿ ಮಾಡ್ಕೊಂಬಿಡೋಣ ದೇವ್ರ ಪೂಜೆದು, ದೇವರಿಗೆಲ್ಲ ಸೀರೆ ಉಡಿಸಿ ರೆಡಿ ಮಾಡೋಣ ಅಂತೇಳಿ ಪೂಜೆ ಮಾಡ್ಕೊಂಬಂದು ಹಾಗೆ ಸಿಂಪಲ್ಲಾಗಿ ಅರ್ಶಿನ ಕುಂಕುಮ ಇಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸಂಜೆ ಏನಿದ್ರು ಆರತಿ ಮಾಡಿ ಇನ್ನೇನು ಆರತಿ ಎತ್ಕೊಳ್ಬೇಕಾದ್ರೆ ರೆಡಿ ಆಗೋಣ ಅಂತೇಳಿ. ಇನ್ನು ನಮ್ಮ ಅಕ್ಕ ಬರೋದು ಬೇರೆ ಇತ್ತು, ಹಾಗಾಗಿ ಹಾಗೆ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಒಂದು ಲಿಪ್ಸ್ಟಿಕ್ನ ಲೈಟಾಗಿ ಹಚ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾವು ಎಷ್ಟು ನ್ಯಾಚುರಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀವೋ ಅಷ್ಟೇ ಸ್ಕಿನ್ನು ಚೆನ್ನಾಗಿರುತ್ತೆ. ಡೈಲಿ ನಾವು ಯಾವಾಗಾದರೂ ಒಂದು ಸರಿ ಮೇಕಪ್ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಡೈಲಿ ಯೂಸ್ ಮಾಡಿದ್ರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ತುಂಬ ಕಮ್ಮಿ ಯೂಸ್ ಮಾಡೋದು. ಯಾವಾಗಾದರೂ ನೆಕ್ಸ್ಟ್ ನಾನು ಮೇಕಪ್ ವಿಡಿಯೋ ಹಾಕ್ತೀನಿ. ಒಂದು ವೀಕ್ ಹಿಂದೆಯೇ ಅಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ಬಂದು ಜಾತ್ರೆ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಬಂದುಬಿಟ್ಟಿದ್ದೀವಿ. ನೋಡ್ತಾ ಇದೆಯಲ್ಲ, ಹಾಗೆ ನಮ್ಮಪ್ಪ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ತಂದಿದ್ದಾರೆ. ಮೇನ್ ಆರತಿಗೆ ಬೇವಿನ ಸೊಪ್ಪು ತುಂಬ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಕಂಪಲ್ಸರಿ ಅದನ್ನ ಇಡಲೇಬೇಕು. ಬೇವಿನ ಸೊಪ್ಪು ಮತ್ತು ಹೊಂಬಾಳೆ ಅದನ್ನ ಇಡಲೇಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಐಟಮ್ನ ಆರತಿಗೆ ಮಾಡೋದನ್ನ ನಾವು ಬೇರೆ ಯಾವುದಕ್ಕೂ ಯೂಸ್ ಮಾಡ್ದೇ ರೂಮಲ್ಲಿ ಎತ್ತಿಟ್ಬಿಟ್ಟಿದ್ರು. ಈಗ ನೋಡ್ತಾ ಇದ್ದೀರಲ್ಲ, ನಿನ್ನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕಡೆ ಬಂದೇ ಇಲ್ಲ. ಹಾಗಾಗಿ ನಾನೇ ಸೀರೆ ಚೇಂಜ್ ಮಾಡಿ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಅಕ್ಕ ಬರೋ ಅಷ್ಟೊತ್ತಿಗೆ ಫುಲ್ಲು ಕ್ಲೀನ್ ಆದರೆ ಅಡುಗೆ ಕಡೆ ಆಮೇಲೆ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಇದು ದೇವ್ರು ಯಾವುದು ಅಂತ ಕೇಳಿದ್ರೆ ಈಗ ಜಾತ್ರೆ ಮಾಡ್ತಿದ್ದಾರಲ್ಲ ಅದೇ ವಿಗ್ರಹ ಇದು. ನೋಡ್ತಾ ಇದ್ದೀರಲ್ಲ, ಹಾಗೆ ಸಿಂಪಲ್ಲಾಗಿ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ನಿಮಗೆ ಕ್ಲೀನ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋರು ಯಾರು ಇರಲಿಲ್ಲ, ಹಾಗಾಗಿ ಫುಲ್ಲು ಮನೆ ಕ್ಲೀನಾಗಿತ್ತು. ಈಗ ಅದಕ್ಕೆ ದೇವ್ರ ಮನೆ ಒಂದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿದ್ರೆ ಆಯಿತು. ಸೀರೆ ಚೇಂಜ್ ಮಾಡಿದೆ. ದೇವ್ರಿಗೆ ನಾನೇ ಅಲಂಕಾರ ಏನು ಮಾಡಲಿಲ್ಲ, ಅರ್ಶಿನ ಕುಂಕುಮ ಇಟ್ಟೆ ಅಷ್ಟೇ. ಸೀರೆನ ಉಡಿಸ್ದೆ. ನನಗೆ ಹೆಂಗೆ ಬರುತ್ತೋ ಹಾಗೆ ಸಿಂಪಲ್ಲಾಗಿ ಉಡಿಸಿದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇದು ನೋಡೋಣ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ನನ್ನ ಮಗಳು ಮಲಗಿದ್ದಾಳೆ, ಅದರೊಳಗಡೆ ಕ್ಲೀನ್ ಮಾಡಬೇಕಾಯಿತು. ನಮ್ಮ ಅಕ್ಕ ಬಂದಳು ನೋಡಿ. ಇವನು ಗೇಮ್ ಆಡೋದನ್ನ ಕಲ್ತ್ಕೊಂಡ್ಬಿಟ್ಟು ಬನ್ನಿ ಹೇಳ್ಕೊಡ್ರಿ, ಬರ್ರಿ ಹೇಳ್ಕೊಡ್ತೀನಿ ಅಂತಾನೆ ಇವನು. ನಮ್ಮ ಅಕ್ಕನ ಮಗ ಇವನು, ಒಬ್ಬನೇ ಮಗ ಒಬ್ಬನೇ ಮಗಳು, ನನಗೊಂದು ಮಗು. ನೋಡ್ತಾ ಇದ್ರಲ್ಲ, ಆರತಿಗೆ ಎಲ್ಲ ಆವಾಗಲೇ ರೆಡಿ ಮಾಡ್ಕೊಂಡು ಆವಾಗಲೇ ಮಾಡಿಟ್ಬಿಡ್ತೀವಿ. ಏನು ಮಾಡಬಾರ್ದು, ಆ ಥರ ಎಲ್ಲ ಮಾಡಬಾರ್ದಲ್ಲ ದೇವರಿಗೆ, ಅದಕ್ಕೋಸ್ಕರ ಮಾಡಿಟ್ಬಿಡ್ತೀವಿ. ಪ್ರತಿ ವರ್ಷ ನಮ್ಮ ಅಕ್ಕನೇ ಮಾಡೋದು, ನನಗೆ ಬರೋದಿಲ್ಲ. ನಮ್ಮ ಅಕ್ಕನೇ ಮಾಡಿಬಿಡ್ತಾಳೆ, ಒಂದೇ ಸರಿ ಮಾಡಿಬಿಡ್ತಾಳೆ. ನೋಡ್ತಾ ಇದ್ರಲ್ಲ, ಕಡಲೆ ಬೀಜನ ಈಗ ಹುರ್ಕೊತಾ ಇದ್ದಾಳೆ. ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಒಂದೇ ಒಂದು ಗ್ರೈಂಡ್ ಮಾಡ್ಕೊತೀವಿ ಅಷ್ಟೇ. ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಅವಳದೇ ಎಲ್ಲ ಫುಲ್ ಅಡುಗೆ ಎಲ್ಲ ಅವಳೇ ಮಾಡಿದ್ಲು, ನಮ್ಮ ಅಕ್ಕನೇ ಮಾಡಿದ್ಲು. ಅವಳು ಬಂದಿದ್ದೆ 2:30-3 ಗಂಟೆ ಆಗಿತ್ತು. ನೋಡ್ತಾ ಇದ್ದೀರಲ್ಲ,
ಈಗ ಹಾಕೊಂಡಿರೋದು ಅದು ಕಡಲೆದು ಟೊಮಟ ಮಾಡ್ತಾ ಇರೋದು ಆರತಿಗೆ. ಕಡಲೆನ ಹಾಕೊಂಡಿದೀವಿ. ಅದಕ್ಕೆ ಕಾಯಿ ಕೊಬ್ಬರಿನ ಕಾಯಲ್ಲ ಕೊಬ್ಬರಿನ ತುರಿದು ಹಾಕೊಂಡಿದೀವಿ. ಅದನ್ನ ಫುಲ್ಲು ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಶೂಟ್ ಮಾಡಕ್ಕೆ ನೋಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಅಲ್ಲಲ್ಲೇ ಇದೆ. ಏನಂದರೆ ಫಸ್ಟು ಏನು ಎಣ್ಣೆಲಿಲ್ದಂಗೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಆವಾಗಲೇ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನೋಡಿ ಅದು ಕಡಲೆ ಬೀಜ ಹುರಿದಿದ್ರಲ್ಲ ಅದನ್ನು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದನ್ನ ಗ್ರೈಂಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಅದಕ್ಕೆ 2 ಏಲಕ್ಕಿ ಹಾಕಿ ನಾನೇ ಗ್ರೈಂಡ್ ಮಾಡಿಕೊಟ್ಟಿದ್ದೆ ಒಂದೇ ಸುತ್ತು. ಯಾಕಂದರೆ ಟೊಮಟ ತಿನ್ನಬೇಕಾದ್ರೆ ಬಾಯಿಗೆ ಕಡಲೆ ಬೀಜ ಸಿಗ್ತಾಯಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಬೇಕಾದ್ರೆ ಈ ಥರ ಟ್ರೈ ಮಾಡಿ. ನಾವು ಈ ಥರನೇ ಮಾಡೋದು. ಆ ಬೆಲ್ಲದಲ್ಲಿ ಪಾಕಕ್ಕೆ ಇಟ್ಟಿದ್ದೀವಿ. ಒಂದೇ ಒಂದು ಲೇಯರ್ ಬಂದರೆ ಸಾಕು ಪಾಕ, ಜಾಸ್ತಿ ಏನು ಬೇಡ. ಒಂದೇ ಒಂದು ಲೇಯರ್ ಬಂದು ಅದನ್ನ ಬಿಸಿನಲ್ಲೇ ಕಟ್ಟಬೇಕು. ತಣ್ಣಗಾದರೆ ಅದು ಕಟ್ಟಕ್ಕಾಗಲ್ಲ ಅಂತಾರೆ. ಹಾಗಾಗಿ ಅದನ್ನ ಬಿಸಿನಲ್ಲೇ ಕಟ್ಟಬೇಕು. ಅದು ಪಾಕಕ್ಕೆ ಇಟ್ಟಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಆದಷ್ಟು ವಿಡಿಯೋನ ಶೂಟ್ ಮಾಡೋಕ್ಕೆ ನೋಡಿದ್ದೀನಿ. ನಮ್ಮ ಅಪ್ಪ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ದಾರೆ, ಜಾಸ್ತಿ ಕ್ಯಾಮ್ರಾ ಅಲ್ಲಾಡಿಸ್ಬಿಟ್ಟಿದ್ದಾರೆ. ಹೇಳ್ತೀನಿ ಅವ್ರು ಎಲ್ಲಿಂದ ಶೂಟ್ ಮಾಡಿದ್ರು ಅಂತ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದಾಳೆ. ಕೊಬ್ಬರಿನೂ ಅಷ್ಟೇ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಕಡಲೆ ಬೀಜ ಕೊಬ್ಬರಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿದು ಮಾಡಿದ್ರೆ ಅಷ್ಟನ್ನ ಯಾರು ಇಷ್ಟಪಡಲ್ಲ ಮನೆಯಲ್ಲಿ. ಹಾಗಾಗಿ ನಾವು ಪ್ರತಿ ವರ್ಷ ಸ್ವಲ್ಪನೇ ಚಿಕ್ಕದಾಗಿ ಹೋದ ವರ್ಷ ಜಾಸ್ತಿ ಮಾಡಿಬಿಟ್ಟು ವೇಸ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ವರ್ಷ ಚಿಕ್ಕದಾಗಿ ಒಂದು ಅರ್ಧ kg 1 kg ಕಡಲೆಯಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಕಟ್ಕೊಂಡು ಮಾಡೋಷ್ಟೊತ್ತಿಗೆ ಅವನ್ನ ಹಿಡಿಯೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ. ನೋಡ್ತಾ ಇದ್ರಲ್ಲ, ಪಾಕ ಆಗೋದಕ್ಕೆ ಕಾಯ್ತಿದ್ದಾಳೆ ನಮ್ಮಕ್ಕ. ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಹಾಗೆ ಇದೆ. ಎಲ್ಲ ಸರಿ ಸಮಾನವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಜಾಸ್ತಿ ಒಂದೇ ಆದರೆ ತಿನ್ನೋಕ್ಕಾಗಲ್ಲ. ನೋಡಿ, ನಾನು ಎಲ್ಲೋ ಫೋನ್ ಕೊಟ್ಟೋದೆ. ನಮ್ಮಪ್ಪ ಮಾಡಿರೋದು ಇದು ವಿಡಿಯೋ. ನನ್ನ ಮಗಳದು ಸಿಕ್ಕಾಪಟ್ಟೆ ಗಲಾಟೆ. ಒಂದು ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ. ಹಾಗಾಗಿ ತುಂಬ ಡಿಲೇ ಆಗ್ತಿದೆ ವಿಡಿಯೋ ಹಾಕೋದು. ನೋಡ್ತಾ ಇದ್ದೀರಲ್ಲ, ಪಾಕ ಮಾಡ್ತಿದ್ದಾಳೆ ನೋಡಿ. ಇವನು ಕ್ಯಾಮ್ರಾ ಬಂದು ಸೂಪರ್ ಅಂತ ಇದ್ದಾನೆ. ಸೂಪರ್ ಅನ್ನೋದನ್ನ ಕಲಿಸ್ಕೊಟ್ಬಿಟ್ಟವಳೆ ನಮ್ಮಕ್ಕ. ಅದು ಬಂದ್ಬಿಟ್ಟು ಸೂಪರ್ ಅಂತ ಹೇಳ್ತಾನೆ. ವಿಡಿಯೋನ ಶೂಟ್ ಮಾಡಿದ್ದಾರೆ. ಇನ್ನು ಪಾಕ ಮಾಡ್ತಾ ಇದ್ದಾಳೆ ನಮ್ಮಕ್ಕ. ಮಾಡಿಬಿಟ್ಟು ಎತ್ತಿಟ್ಬಿಡ್ತೀವಿ ದೇವ್ರ ಮನೆಗೆ. ನೆಕ್ಸ್ಟ್ ಅದನ್ನು ಆರತಿ ಎತ್ಕೊಳ್ಬೇಕಾದ್ರೆ ಹೊರಗಡೆ ತೊಗೊಂಬಂದು ಹಾಗೆ ದೇವಸ್ಥಾನ ಹತ್ರ ತೊಗೊಂಡೋಗ್ತೀವಿ. ನಮ್ಮ ಅಕ್ಕನ ಮಗಳನ್ನೇ ಎತ್ಕೊತಾಳೆ ಈ ಸರಿನೂ ಅವಳೇ ಹೊತ್ಕೊಂಡಿದ್ಲು. ಹೊತ್ಕೊಂಡ್ರೆ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಹೊತ್ಕೊಬೇಕಂತೆ ದೇವ್ರದ್ದು ಆರತಿ. ಹಾಗಾಗಿ ಈ ವರ್ಷವೂ ಸಹ ಅವಳೇ ಹೊತ್ಕೊಂಡಿದ್ದಾಳೆ. ನೋಡ್ತಾ ಇದ್ದೀರಲ್ಲ, ಒಂದೇ ಒಂದು ಲೇಯರ್ ಬಂದರೆ ಸಾಕು. ಆಲ್ರೆಡಿ ಬಂದಿದೆ ಅದು ಬಿಸಿ ಇದ್ದಾಗಲೇ ಕಟ್ಟಿದ್ರೆ ನೀಟಾಗಿ ಬರುತ್ತೆ. ತಣ್ಣಗಾದ್ಮೇಲೆ ಕಟ್ಟಿದ್ರೆ ಇದು ಎಲ್ಲ ಅಷ್ಟು ಕುತ್ಕೊಳ್ಳಲ್ಲ, ನಾವು ಮಾಡೋ ಶೇಪು ಬರೋದಿಲ್ಲ ಅಂತೇಳಿ ಬಿಸಿನಲ್ಲೇ ಕಟ್ಟಬೇಕು ಅಂತ ಹೇಳ್ತಾರೆ. ಇದು ಆಲ್ರೆಡಿ ಬಂದಿದೆ. ಈಗ ಹೇಗೆ ಕಟ್ತಾಳೆ ಅಂತ ನೀವೇ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಅಷ್ಟೇ. ಈಗ ಅವಳೇ ಕಟ್ತಾಳೆ ನೋಡಿ. ಹೋದ ಸರಿ ತುಂಬ ಜಾಸ್ತಿ ಮಾಡಿದ್ದು ವೇಸ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ಸರಿ ಸ್ವಲ್ಪ ನಮ್ಮ ಮನೆಗೆ, ಅವ್ರ ಮನೆಗೆ, ನಮ್ಮ ಅಜ್ಜಿ ಮನೆಗೆ, ನಮ್ಮ ಅಮ್ಮನ ಮನೆಗೆ, ಸ್ವಲ್ಪ ಅಕ್ಕಪಕ್ಕದವ್ರಿಗೆ ಈ ಥರ ಕೊಡೋ ಹಾಗೆ ಸ್ವಲ್ಪನೇ ಮಾಡ್ಕೊಂಡಿದ್ದೆ ನಾವು, ಜಾಸ್ತಿ ಮಾಡ್ಕೊಂಡಿಲ್ಲ. ಲಾಸ್ಟಿಗೆ ತುಂಬ ಚೆನ್ನಾಗಾಗಿತ್ತು. ಲಾಸ್ಟಿಗೆ ನಮಗೆ ಸಿಕ್ಕಲಿಲ್ಲ ತಿನ್ನೋದಕ್ಕೆ, ನಮ್ಮ ಮನೆಗೆ ಸಿಕ್ಕಲಿಲ್ಲ. ಅಷ್ಟು ಚೆನ್ನಾಗಾಗಿತ್ತು ನೋಡಿ. ಎಷ್ಟು ನೀಟಾಗಿ ಕಟ್ತಾಳೆ ಅವಳು. ಹಂಗೆ ಹಾಕ್ಬಿಟ್ಟು ಹಂಗೆ ಕಟ್ಟಿ ಹಂಗೆ ಇಟ್ಬಿಡ್ತಾಳೆ. ಪಾಕ ಸ್ವಲ್ಪ ಮಿಕ್ತು ಅದನ್ನು ನಾವು ಪಾಯಸಕ್ಕೆ ಹಾಕ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದನ್ನ ಪಾಕಕ್ಕೆ ಹಾಕ್ಕೊಂಡು
ನೋಡಿ ಬಿಸಿ ಇರೋದು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಈ ಕಡಿಮೆ ಐಟಮ್ಸ್ನಲ್ಲಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಎಷ್ಟು ನೀಟಾಗಿ ಟಮಟ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಬಟ್ ಏನಂದರೆ ಜಾತ್ರೆ ಅಂದರೆ ಮನೆ ತುಂಬ ಜನ ಆ ಥರ ಫುಲ್ಲು ಕೆಲಸ ಎಲ್ಲ ಇರುತ್ತಲ್ಲ. ಬಟ್ ವೀಡಿಯೋ ಶೂಟ್ ಮಾಡಿಕೊಂಡೇ ಕುತ್ಕೊಳ್ಳೋಕ್ಕಾಗಲ್ವಲ್ಲ. ಅದಕ್ಕಾಗಿ ನಾನು ಹೇಗೆ ನ್ಯಾಚುರಲಾಗಿ ಹೇಗೆ ಮಾಡ್ತೀವಿ ಹಾಗೆ ನಿಮಗೆ ತೋರಿಸಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಮಾತ್ರ ಬಂದಿತ್ತು. ನೆಕ್ಸ್ಟು ಈ ಬ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ. ನಾವು ಹೇಗೆ ಆಚರಿಸ್ತೋ, ಆರತಿ ಹೇಗೆ ನಮ್ಮ ಅಕ್ಕನ ಮಗಳು ಹೇಗೆ ಬಿಂದು ರೆಡಿ ಆಗಿದ್ದೆಲ್ಲ ತೋರಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.